ಸಿದ್ದರಾಮಯ್ಯನವರು ಬಹಳ ಗಟ್ಟಿ ಧ್ವನಿಯಲ್ಲಿ ಎಲ್ಲವನ್ನು ವಿರೋಧ ಮಾಡೋರು, ವಿತ್ ಪಾಯಿಂಟ್ಸ್ ಹೇಳಿದ್ರು ನಿನ್ನೆ ಸೆಷನ್ ಅಲ್ಲಿ ಕೂಡ. ಆದ್ರೆ ಒಂದು ಧೈರ್ಯ ಮಾಡ್ತಾ ಇಲ್ಲ, ನಾನೇ ಇರ್ತೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅಲ್ಲ, ಅದು ಹೈಕಮಾಂಡ್ ಅದೇ ನಾನು ಅದೇ ಪ್ರಶ್ನೆ ಕೇಳ್ತಿದ್ದೆ. ಅವ್ರ ಅನುಭವಿಗಳು ಯಾವತ್ತೂ ಹೆಚ್ಚಾಗಿ ಹೈಕಮಾಂಡ್ ಮೇಲೆ ಹಾಕ್ತಿರ್ಲಿಲ್ಲ, ಎಲ್ಲವನ್ನೂ ಹೈಕಮಾಂಡ್ ಮೇಲೆ ಹಾಕಕ್ ಶುರು ಮಾಡ್ಬಿಟ್ಟಿದಾರಲ್ಲ. ಸಾಧ್ಯನೇ ಇಲ್ಲ. ಅವರು ಆ ಗಡಸುತನ ಸಿದ್ದರಾಮಯ್ಯನವರಿಗೆ ಕಳೆದ ಬಾರಿ ಅವ್ರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗಿದ್ದ ಗಡಸುತನ ಈಗ ಇಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಇವತ್ತು ತೂಗುಗತ್ತಿ ಮೇಲೆ ಅವ್ರು ಆಡಳಿತ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲದರಲ್ಲೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದ ಶಾಶ್ವತವಾದ ಒಂದು ಕಾರ್ಯವನ್ನ ಮಾಡಿದ್ದೀನಿ, ನೆನಪಲ್ಲಿ ಉಳ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದೀನಿ ಅನ್ನುವಂಥದ್ದಿಲ್ಲ. ಇವತ್ತು 8,500 ಕೋಟಿ ಸಾಲವನ್ನ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ರಾಜ್ಯದಲ್ಲಿದ್ರೆ ಅದು ಸಿದ್ದರಾಮಯ್ಯನವರು ನಂಬರ್ 1 ಪ್ಲೇಸ್. ಎಲ್ಲರೂ ಮಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ. ಈಗ ಒಂದ್ ನಿಮಿಷ ಇರ್ರಿ, ನಾವು ಮಾಡಿದೀವಿ. ನಾನೇ ಹೇಳ್ತೀನಿ ಅಂಕಿ ಸಂಖ್ಯೆ, ನಾನೇ ಹೇಳ್ತೀನಿ ನಿಮ್ಗೆ, ನಾನೇ ಹೇಳ್ತೀನಿ ರೀ ಅಂಕಿ ಸಂಖ್ಯೆ, ನಾನೇ ಹೇಳ್ತೀನಿ. ನಾನು ಹೇಳ್ತಾ ಇರೋವಂಥದ್ದು ಈ ರಾಜ್ಯದಲ್ಲಿ ಅತಿ ಲಕ್ಷ ಕೋಟಿ ಕೇಂದ್ರದಲ್ಲಿ ಮಾಡಿಲ್ವಾ ಸಾಲ? ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದಾರೆ. ತುಪ್ಪ ತಿನ್ಸಿ ಹೇಳ್ತಾ ಇದ್ದಾರೆ. ಹೇಳಿ 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 ಹೇಳಿ. ಅತಿ ಹೆಚ್ಚು ಸಾಲ ಮಾಡ್ರೆ ನೀವು ಸರ್? ಇಲ್ಲ ಇಲ್ಲ ಇಲ್ಲ, ತೆಗೀರಿ ಸರ್. ತಗೊಳ್ಳಿ, ಆಯ್ತು ಆಯ್ತು ತಗೊಳ್ಳಿ. ಎಲ್ಲಾ ಮುಖ್ಯಮಂತ್ರಿಗಳಿಗಿಂತ ಈ ತರದ ಚರ್ಚೆಗೆ ಆದ್ರೆ ಜನಕ್ಕೆ ನಿಮ್ಮ ಮಾಧ್ಯಮಕ್ಕೆ ಕೆಟ್ಟ ಹೆಸರು ತಗೊಳ್ಳಿ. ಈ ತರದ್ದು ಬೇಡ. ನಾನು ಅವ್ರ ಸಮಯ ನಾನು ಸುಮ್ಮನೆ ಕೂತಿದ್ದೀನಿ. ಆಯ್ತು, ನಾನು ಬರ್ಕೊಳ್ಳಿ, ಆನ್ಸರ್ ಮಾಡ್ಲಿ. ಅತಿ ಹೆಚ್ಚು ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಇವತ್ತು 58,000 ಉದ್ಯೋಗಗಳು ಬ್ಯಾಕ್ಲಾಕಲ್ಲಿ 30 ವರ್ಷದಿಂದ ಕಾಯ್ತಾ ಇದ್ದಂತ ಹೋರಾಟಗಾರರು ಇವತ್ತು ಅದಕ್ಕೆ ಅಂತ್ಯ ಆಡ್ಲೇ ಇಲ್ಲ ಸಿದ್ದರಾಮಯ್ಯನವರು. ದಲಿತ ಪರ ಧ್ವನಿ ಅಂತ ಹೇಳ್ಕೊ ಬಂದಂತ ಮುಖ್ಯಮಂತ್ರಿ ಯಾರನ್ನು ಮುಗಿಸಿದ್ರಿ ನೀವು? ಶ್ರೀನಿವಾಸ್ ಪ್ರಸಾದ್ ಮುಗಿಸಿದ್ರಿ ನಿಮ್ ಪಾರ್ಟಿಗೆ ಬಂದು. ಇಬ್ರಾಹಿಮು ನಿಮ್ಮಿಂದ ಪಾರ್ಟಿ ಬಿಟ್ಟೋದ್ರು, ವಿಶ್ವನಾಥ್ ಪಾರ್ಟಿ ಬಿಟ್ಟೋದ್ರು, ರಮೇಶ್ ಕುಮಾರ್ ಸೈಡ್ ಲೈನ್ ಆದ್ರು, ಪರಮೇಶ್ವರ್ನ ಸೋಲ್ಸ್ಬಿಟ್ಟು ಮುಖ್ಯಮಂತ್ರಿ ಆದ್ರೆ ಇಡೀ ಜನ, ರಾಜ್ಯ ಜನ ಮಾತಾಡ್ತಾರೆ. ಇದು ನಿಮ್ಮದು ಮುಖವಾಡ. ಆಗಿದ್ರೆ ಸುಬ್ಬಯ್ಯ ಅವರನ್ನ ಎಲ್ಲಿ ಕಳಿಸಿದ್ರಿ? ನೋಡಿ, ನಾನು ಮುಗಿದ್ಮೇಲೆ ಖಂಡಿತ ನೀವು ಮಾತಾಡಿ. ಮತ್ತೆ ರಾಜಕೀಯನೇ ಸರ್. ಸಿದ್ದರಾಮಯ್ಯನವ್ರಿಗೆ ದಾಖಲೆ ಅಂತ ಹೇಳ್ತಾರಲ್ಲ, ಅವ್ರು ಕೊಟ್ಟಂಥದ್ದು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ನೋಡಿರ್ಬೋದು ನೀವು ಕೂಡ. ತನ್ನ ಬಾಲ್ಯ ಹೇಳ್ಕೊಳ್ಳೋದು, ನಾನು ಹೇಳೋದು ಬಂದು ರೀ, ನಿಮ್ಮದು ಕೂಡ ನಂದು ಕೂಡ ಕುಮಾರ್ದು ಕೂಡ ಸೇರಿದಂತೆ ನಮ್ಮ ಬಾಲ್ಯಗಳೆಲ್ಲ ಬ್ಯೂಟಿಫುಲ್ ಆಗೇ ಇರುತ್ತೆ. ಯಾಕೆ ಅಂದ್ರೆ ಆ ಜೀವನ ಹಳ್ಳಿಯಿಂದ ಬಂದಂಥದ್ದು ಎಲ್ಲ ವೈಭವ್ಯವಾಗೇ ಇರುತ್ತೆ. ಅದನ್ನ ವೈಭವೀಕರಿಸಿ ಸದನದಲ್ಲಿ ಹೇಳೋದು ಬೇಕಾಗಿರಲಿಲ್ಲ. ಯಾವುದನ್ನು ಹೇಳ್ಬೇಕಾಗಿತ್ತು? ಇವತ್ತು 12,000 ಟನ್ ಚಿನ್ನವನ್ನ ವಿದೇಶದಲ್ಲಿ ಅಡ ಇಟ್ಟಿದ್ದನ್ನ ಇವ್ರ ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಬಿಡಿಸ್ಕೊ ಬಂದವಲ್ಲ, ಅದು ದಾಖಲೆ. ಅಂಥದ್ದು ಯಾವ್ದಾದ್ರು ಹೇಳಿದ್ದೀರಾ ನೀವು? ಅದನ್ನ ಹೇಳಿ ಸರ್. 26,000 ಇತ್ತು ಚಿನ್ನದ ಬೆಲೆ 10 ಗ್ರಾಮು 2014ರಲ್ಲಿ. ಇವತ್ತೆಷ್ಟು ಸರ್? 1.5 ಲಕ್ಷ 10 ಗ್ರಾಮ್ಗೆ. ನಮ್ಮ ಮನೇಲಿ ಒಂದು ಹೆಣ್ಮಗು ಮದುವೆ ಮಾಡಬೇಕು ಅಂದ್ರೆ ಒಂದು ತಾಳಿ ಬೊಟ್ಟು ಹಾಕಕ್ಕಾಗಲ್ಲ ಸರ್. ವೈಚಾರಿಕತೆ ಇರೋನು ಇವ್ರಿಗೆ ಮಧ್ಯ ಬಾಯಿ ಹಾಕೋದ್ ಬೇಡ. ಈ ತರ ಮಧ್ಯ ಬಾಯಿ ಹಾಕಿದ್ರೆ ನಾನು ಡಿಬೇಟ್ ಅನ್ನೇ ಮಾಡಕ್ ಬಿಡೋದಿಲ್ಲ. ಸುಮ್ನೆ ಕುತ್ಕೊಳ್ಬೇಕು ಕಾಂಗ್ರೆಸ್. ತೋರಿಸಿ ಅಂತ ಕೇಳಿದ್ರಷ್ಟೇ, ಬೆಲೆ ಹೇಳಿ ಅಂತ ಹೇಳಿಲ್ಲ. ನಾವು ಸಾಲವನ್ನ ನರೇಂದ್ರ ಮೋದಿ ಅವರು ಈ ದೇಶದ ಸಾಲವನ್ನ, ಇದ್ದಂತ ಸಾಲವನ್ನ ಕಡಿಮೆ ಮಾಡಿದ್ದಾರೆ. ನೀವು 8,500 ಕೋಟಿ ಸಾಲ ಮಾಡಿದಿರಿ, ಮತ್ತೆ 4.5 ಲಕ್ಷ ಬಜೆಟ್ ಮಾಡಿದಿರಿ. ಯಾವುದೇ ಒಂದ್ ನಿಮಿಷ ಹೇಳಿ ಹೇಳಿ, ಸುಳ್ಳು ಹೇಳಕ್ಕೆ ಇತಿಮಿತಿ ಇರ್ಲಿ. ಒಂದ್ ನಿಮಿಷ ಇರ್ರಿ, ಸೀತಾರಾಮನ್ ಡೆಬಿಟ್ ಯಾಕೆ ಮಾಡ್ತೀರಾ? ಆರ್ಥಿಕ ಮಿತಿಯೊಳಗಡೆ ಆ ರಾಜ್ಯ ತನ್ನ ಆರ್ಥಿಕ ಮಿತಿಯೊಳಗೆ ಸ್ವಲ್ಪ ಮರ್ಯಾದೆ ಇರ್ಬೇಕ್ರಿ. ಯಾವ್ದು ಮಾತಾಡ್ಬೇಕು ಮಾತ್ ನೀವ್ ಬರ್ಕಳಪ್ಪ ನೀನು. ಆಯ್ತಾಯ್ತು, ಹೇಳಿ ಹೇಳಿ ಹೇಳಿ. ನೋಡಿ, ಇವತ್ತು BMTC ನೌಕರಿಗೆ ಸಂಬಳ ಕೊಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಆಶಾ ಕಾರ್ಯಕರ್ತರಿಗೆ ಹೇಳ್ದಂತೆ ನಡ್ಕೊಳಕ್ಕಾಗ್ಲಿಲ್ಲ. ಇವತ್ತು ವ್ಯಾಲ್ಯೂಯೇಷನ್ ಟೀಚರ್ಗಳಿಗೆ ಮತ್ತೆ ಯೂನಿವರ್ಸಿಟಿ ಟೀಚರ್ಗಳಿಗೆ ಅವ್ರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ. ಎಲ್ಲರೂ ಕೂಡ BMTCಗಳಿಗೆ ರಿಪೇರಿ ಮಾಡಕ್ ದುಡ್ಡಿಲ್ಲ ಇವ್ರ ಹತ್ರ. 4,000 ಬಸ್ ಏನಾದ್ರು ಎಲೆಕ್ಟ್ರಿಕ್ ಬಸ್ಗಳು ಬರ್ಲಿಲ್ಲ ಅಂದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಿತ್ತು? ಇವ್ರ ಖಜಾನೆಯಲ್ಲಿ ತಿಂಗಳ
72 ಬಸ್ ಅಷ್ಟೇ ಕೊಟ್ಟಿರೋದು ಕುಮಾರಸ್ವಾಮಿ ಅವರು. ಅದನ್ನಾರು ಕೊಟ್ಟಿದೀವಲ್ರಿ, ಬರುತ್ತೆ ಹಂತವಾಗಿ. 4,000 ಬಸ್ ಕೊಟ್ಟಿರೋದು. ಹಂತವಾಗಿ ಬರುತ್ತೆ. ಏ, ತಪ್ಪಲ್ಲ, 4,000 ಕೊಟ್ಟಿರೋದು ನಾವು. ಕೊಡ್ತಾರೆ, ಏ, ಕೊಡ್ತಾರೆ, ಸುಳ್ಳು ಹೇಳ್ಬಿಡಿ ನೀವು. ಸತ್ಯ ಒಪ್ಕೊಳ್ಳಿ ನಾನು. ನೀವು ಹೇಳದಂತೆ ಕೇಳಿದ್ದೆ 2,000, 6,000 ಕೊಡಿ ಅಂತ ಹೇಳಿದ್ದೆ. ಡಿಲೇ ಆಗಿದೆ, ನಿಮ್ದು ಡಿಲೇ ಆಗಿದೆ ಅಂತ ಹೇಳ್ತಾ ಇದಾರೆ ಅವರು. 2,000 ರೂಪಾಯಿ ತಿಂಗಳ ದುಡ್ಡು ಹಾಕ್ತಿವಿ ಅಂದಿರೋ. ಒಂದೇ ತಿಂಗಳು ಹಾಕಿದಾರ? ಒಂದೇ ಯಾವ್ದಾದ್ರು ಕಂಟಿನ್ಯೂಸ್ ಆಗಿ ಒಂದೊಂದ್ ತಿಂಗಳು ದುಡ್ಡು ಹಾಕಿದಾರ? ಇವ್ರ ಮಂತ್ರಿಗಳು ಹೇಳಿದ್ದೇನು, ನಾವೇನ್ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಟ್ಟಿದ್ವಾ ನಿಮ್ಗೆ ತಿಂಗಳ ಹಾಕ್ತೀವಿ ಅಂತ ಅನ್ನುವಂತ ಮಾತನ್ನ ಹೇಳ್ತಾರೆ. ನಂದೊಂದು ಪ್ರಶ್ನೆ ಇದೆ. ತುಂಬಾ ಚೆನ್ನಾಗಿ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ತುಂಬಾ ಚೆನ್ನಾಗಿ ಸರ್ಕಾರದ ವೈಫಲ್ಯಗಳು ಎಲ್ಲರೂ ಹೇಳ್ತಾರೆ. ಒಂದ್ ಪಾಯಿಂಟ್ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರ್ತಾರಲ್ಲ, 371A ಆಕ್ಟ್ ಅಲ್ಲಿ ವಿಶೇಷ ಅನುದಾನವನ್ನ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಅನುದಾನ ಬಂದಿದೆ. ಅದು ಇಂಪ್ಲಿಮೆಂಟ್ ಮಾಡಕ್ಕಾಗ್ಲಿಲ್ಲ. ಇವ್ರ ಮಂತ್ರಿಗಳು ಇವತ್ತು ಐಟಿ ಮಂತ್ರಿ ಅಲ್ಲಿಂದ ಬಂದಿರ್ತಕ್ಕಂಥವ್ರು, ಅಲ್ಲಿ ಯಾವ್ದೇ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ. ಅದೇನ್ ಮಾಡಿದಾರೆ ಅದನ್ನ ಹೇಳ್ರಿ. ನೀವು ಅದನ್ನ ಬಿಟ್ಟು ಕಡಲೆ ಬೆಲ್ಲ ತಿಂತಾ ಇದಾರ ವಿಧಾನಸಭೆಯಲ್ಲಿ. ವಿರೋಧ ಪಕ್ಷದ ನಾಯಕರು ಕಡಲೆ ನೋಡಿ, ಬೆಲ್ಲ ತಿಂತಾ ಇದಾರ. ವಿರೋಧ ಪಕ್ಷ ಆಡಳಿತಕ್ಕೆ ಇವ್ರು ವಿರೋಧ ಪಕ್ಷದ ಬೆಟ್ ಮಾಡ್ತಾರೆ ಅಂದ್ರೆ ನಂದೊಂದು ಪ್ರಶ್ನೆ. ಪರಿಸ್ಥಿತಿ ಹೇಗಿದೆ? ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಕ್ ಆಗದೆ ಇರೋರು ಇಲ್ಲಿ ಅಲ್ಲಲ್ಲ, ಇವ್ರ ಪರಿಸ್ಥಿತಿ ನಿಮಗೆ ಸರ್ಕಾರ ದುಡ್ಡು ಕೊಟ್ಟಿದೆ. 370 ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಅದನ್ನ ವಿರೋಧ ಪಕ್ಷದವ್ರು ಕೆಲಸ ಮಾಡಿಸ್ಬೇಕೇನ್ರಿ? ಯಾವ್ದ್ರಿ ಇದು ರೀ? ನಿಮ್ ಕಾಂಗ್ರೆಸ್ಗೆ ಏನಾದ್ರು ನೈತಿಕ ಪ್ರಶ್ನೆ ಆತ್ಮಾನಂದ ಸರ್, ನಂದೊಂದು ಪ್ರಶ್ನೆ. ಆರ್ಟಿಕಲ್ ಅಲ್ಲಿ ಅವರ ಹಕ್ಕು ಕೊಡಲೇಬೇಕು. ಕೊಟ್ಟಿದ್ದೀವಲ್ಲ, ಏನ್ ಕೊಟ್ಟಿದೆ ಅಂತ ಹೇಳ್ತಾರೆ. ಎಲ್ಲಿ ಮಾಡಿದಿರಿ? ವಿರೋಧ ಪಕ್ಷದ ನಾಯಕರು ಕೇಳಿ, ಪ್ರಶ್ನೆ ಕೇಳಿ. ವಕ್ತಾರರು ಕೇಳಬೇಕು ಸರ್, ಕೇಳ್ತಾ ಇದೆ. ಅಲ್ಲ ರೀ, ವಿರೋಧ ಪಕ್ಷದವ್ರು ಕೆಲಸ ಮಾಡ್ಬೇಕಾ? ನೀವು ಹಿಡೀರಿ ಹೆಂಗೆ? ನಂದೊಂದು ಪ್ರಶ್ನೆ, ಆತ್ಮಾನಂದ ಅವರೇ, ಆತ್ಮಾನಂದ ಅವರೇ, ನಂದೊಂದು ಪ್ರಶ್ನೆ. ರಾಜೀನಾಮೆ ಕೊಟ್ಟವ್ರೆ. ಕುಮಾರ್ ಸರ್, ಮಾಡಿ ತೋರಿಸ್ತೀವಿ, ನಾವು ಕೆಲಸ ಮಾಡಿ ತೋರಿಸ್ತೀವಿ. ವಿರೋಧ ಪಕ್ಷದಲ್ಲಿರುವಂತವ್ರೆ ಕೆಲಸ ಮಾಡ್ಬೇಕು ಅಂತಂದ್ರೆ ವಕ್ತಾರರಿಗೂ ಪ್ರಶ್ನೆ. ಒಂದ್ ನಿಮಿಷ, ನಂದೊಂದು ಪ್ರಶ್ನೆ, ಒಂದ್ ನಿಮಿಷ. ವಕ್ತಾರರಿಗೆ ನಂದೊಂದು ಪ್ರಶ್ನೆ ಇದೆ, ಬಿಜೆಪಿ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ. ಶಾಸಕರು ಏನ್ ಮಾಡ್ತಿದ್ದಾರೆ ವಿಧಾನಸಭೆಯಲ್ಲಿ? ಒಂದ್ ನಿಮಿಷ, ಬಿಜೆಪಿ ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ. ನೀವು ನಾಯಕರು ಏನ್ ಮಾಡ್ತಿದ್ದಾರೆ? ಆಯ್ತು, ಒಂದ್ ನಿಮಿಷ. ವಕ್ತಾರರು ಧ್ವನಿ ಎತ್ತಬಹುದು ಸರ್, ತೊಂದರೆ ಇಲ್ಲ. ನಿಮಗೆ ನೀವು ಹೇಳ್ತಾ ಇದ್ರಿ ಆಗ್ಲೇ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿದೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಇಷ್ಟೆಲ್ಲ ವೈಫಲ್ಯಗಳನ್ನ ರಾಜ್ಯದಲ್ಲಿ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಾ. ಆದ್ರೆ ಬಿಜೆಪಿ ಇಲ್ಲಿಯ ತನಕವೂ ರಾಜ್ಯದಲ್ಲಿ ಸ್ವತಂತ್ರವಾಗಿ ಬರಕ್ಕೆ ಸಾಧ್ಯ ಆಗಿಲ್ಲ. ಅದು ಪ್ರಯತ್ನದಲ್ಲಿ ಇಷ್ಟೆಲ್ಲ ಮತ್ತೆ ಒದ್ದಾಡ್ತಾ ಇದ್ದೀರಾ ಅಂತ. ನೀವು ಸ್ವತಂತ್ರವಾಗಿ ಬಂದಿರೋರು ಏನ್ ಮಾಡ್ತಾ ಇದ್ದೀರಿ? ಅಲ್ಲ, ನೀವು ಬಂದಿಲ್ಲ ಅಂತ ಪ್ರಶ್ನೆ, ಅವ್ರು ಬಂದಿದ್ದಾರೆ ಬೇಡ, ನೀವು ಬಂದಿಲ್ಲ. ನೋಡ್ರಿ, ಒಂದ್ ರಾಜಕೀಯ ನೋಡಿ ಈ ತರದ್ದು ಹಾಕಲಾಸಿಯಾಗಿ ನೊಯ್ಯೋದು ಎಲ್ಲ ಮಾಡಿದ್ರೆ ಇದು ಕೀಳರಿಮೆಯ ಮನಸ್ಥಿತಿ. ಇದು ಕೀಳರಿಮೆಯ ಅವರು ಬಂದಿದ್ದಾರೆ, ಮಾಡಿಲ್ಲ, ಇಸ್ ಡಿಫರೆಂಟ್ ಥಿಂಗ್. ನೀವು ಇನ್ನೂ ಬಂದಿಲ್ಲ ಯಾಕೆ? ಹೌದು ರೀ. ಇವತ್ತು UPA ಸರ್ಕಾರವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಇವ್ರು ಬರಕ್ ಸಾಧ್ಯನಾ? ವಿರೋಧ ಪಕ್ಷ ಅದು ಬಿಟ್ಟು ಹಾಕಿ, ಅಲ್ಲ ಆಗಲ್ಲ, ರಾಜ್ಯದ ಬಗ್ಗೆ ಮಾತಾಡೋಣ. ನಾವು 105 ಸೀಟ್ ಬಂದಿದ್ದೀವಿ. ನಮ್ಮ ಪ್ರಯತ್ನ ಇದೆ, ಜನ ನಮ್ಗೆ ಬೆಂಬಲ ಕೊಡ್ತಾರೆ. ಇವರ ದುರಾಡಳಿತವನ್ನ ತಿರಸ್ಕರಿಸ್ತಾರೆ. ನಾವು 125 ಸೀಟ್ ಬಂದೇ ಬರ್ತೀವಿ. 28ಕ್ಕೆ ಖಂಡಿತ ಬರ್ತೀವಿ ರೀ, ಖಂಡಿತ ಬರ್ತೀವಿ. ಉಮೇಶ್ ಲಾಸ್ಟ್ ಆಕ್ಷನ್ ಶುಭಾಶಯ ಹೇಳ್ತೀನಿ ನೋಡಿ, ಇವತ್ತು